ದೇವೇಗೌಡರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ರಕ್ಷಣೆಗೆ ಅವರು ಹೋಗಲೇಬೇಕಲ್ವಾ, ನಮ್ಮ ಮೇಲೆ ಪಟ್ಟಿ ಕೊಡೋದಕ್ಕೆ ಹೋಗಿರಬೇಕು ಅಂತ ಬೆಂಗಳೂರಿನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆಶಿ ಮತ್ತೆ ಸಿದ್ದೂರನ್ನ ಒಳಗೆ ಹಾಕಬೇಕು ಅನ್ನುವಂತ ಪ್ಲಾನಿಂಗ್ ನಡೀತಾ ಇದೆ. ಹಾಗಾಗಿ ದೇವೇಗೌಡರು ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದಾರೆ, ಭೇಟಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಕುಟುಂಬದ ರಕ್ಷಣೆಯ ಜೊತೆಗೆ ನನ್ನನ್ನ ಮತ್ತೆ ಸಿದ್ದರಾಮಯ್ಯ ಅವರನ್ನ ಒಳಗೆ ಹಾಕಬೇಕು ಅನ್ನುವಂತ ಪ್ಲಾನಿಂಗ್ ಇದೆ ಅಂತ ಏನೇನೋ ಮಾಡ್ತಿದ್ದಾರೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಇದಕ್ಕೆ ರೆಡಿ ಆಗಿದ್ದೇನೆ. ದಿನಾ ಬೆಳಗ್ಗೆ ಇವರಗಳು ಇದ್ದಿದ್ದೆ, ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಸೊ ಅವರ ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ, ಅದಕ್ಕೆ ದಿನಗಳಿಗೆ ಎಲ್ಲವೂ ಕೂಡ ಬರಲಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟರು. ರಕ್ಷಣೆಗೆ ಬೇಕಲ್ಲ, ಕುಟುಂಬದ ರಕ್ಷಣೆ ಓದಬೇಕು. ನಮ್ಮ ಮೇಲೆ ನಾವು ಪಟ್ಟಿ ಕೊಡಕ್ಕೆ, ನಮ್ಮ ಮೇಲೆ ಟೀಕೆ ಮಾಡಿ ಪ್ರಯತ್ನ ನಡೀತಾ ಇದೆ. ನಡೀದಿನ ಯಾರು ಮಾಡ್ಕೊಳ್ಳಿ ನಡೀದಿ. ಸಿಎಂ ಇಬ್ಬರನ್ನೇ ಚಕ್ರವ್ಯೂಹದಲ್ಲಿ ಸೇರಿಸಿದ್ರೆ ಸರ್ಕಾರನ ಸುಲಭವಾಗಿ ಮಾಡ್ಬೋದು ಅನ್ನೋದಂತ ಯಾವ ತರ? ಅಯ್ಯೋ ನೋಡಪ್ಪ, ದಿನ ಹೇಳ್ತಾರಲ್ಲ, ದಿನ ಅಳೋರಿಗೆ ಅಳೋರು ಯಾರು? ದಿನ ಬೆಳಗ್ಗೆ ಇವತ್ತೆಲ್ಲ ಹೋಯ್ತಿದ್ದೆ, ಇದನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಸರಿ ರಕ್ಷಣೆಗೆ ಬೇಕಲ್ಲ, ಕುಟುಂಬದ ರಕ್ಷಣೆ ಓದಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.